ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನು ಇವತ್ತು ಇಡ್ಲಿ ಮತ್ತು ನೀರು ಚಟ್ನಿ ಮಾಡಿದ್ದೀನಿ. ಇಡ್ಲಿ ಮಾತ್ರ ತುಂಬ ಸೂಪರಾಗಿ ಸಾಫ್ಟಾಗಿತ್ತು. ನೋಡಿ ಮುರಿದ್ರೆ ನೋಡಿ ಹೇಗೆ ಬರ್ತಾಯಿದೆ ಹೊಗೆ. ಬಿಸಿ ಬಿಸಿ ಇಡ್ಲಿ ಮತ್ತು ನೀರು ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಹೋಟ್ಲಿಗೆ ಹೋಗೋದೇ ಬೇಡ, ಮನೇಲಿ ನಾವು ಈ ಥರ ಮಾಡಿಕೊಂಡು ತಿನ್ಬೋದು. ಅಷ್ಟು ರುಚಿಯಾಗಿರುತ್ತೆ, ಹೈಜೆನಿಕ್ಕಾಗೂ ಇರುತ್ತೆ ಮನೇಲಿ ಮಾಡಿದ್ರೆ. ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ. ನಾನೊಂದು ಪಾತ್ರೆ ತಗೊಂಡಿದ್ದೀನಿ. ಪಾತ್ರೆಗೆ 1 ಗ್ಲಾಸಷ್ಟು, 1 ಗ್ಲಾಸಷ್ಟು ನಾನು ರೇಷನ್ ಅಕ್ಕಿ ತಗೊಂಡಿದ್ದೀನಿ. 1 ಗ್ಲಾಸಷ್ಟು ಇಡ್ಲಿ ಅಕ್ಕಿ ತಗೊಂಡಿದ್ದೀನಿ. 2 ಸಮವಾಗಿ ತಗೋಬೇಕು, ಇಡ್ಲಿ ಅಕ್ಕಿ ಮತ್ತು ರೇಷನ್ ಅಕ್ಕಿ. ಇದೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಮತ್ತು ಅರ್ಧ ಗ್ಲಾಸ್ಗಿಂತ ಕಮ್ಮಿ ಉದ್ದಿನಬೇಳೆ ತಗೊಂಡಿದ್ದೀನಿ ನಾನು, 1/4 ಗ್ಲಾಸ್ಗಿಂತ ಸ್ವಲ್ಪ ಜಾಸ್ತಿ. ಮತ್ತು ಮೆಂತೆ ಒಂದು ಅರ್ಧ ಸ್ಪೂನಷ್ಟು ತಗೊಂಡಿದ್ದೀನಿ, ಅದು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈ ಅಕ್ಕಿ ಜೊತೆ ನಾನು 1 ಹಿಡಿಯಷ್ಟು ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ತೊಳ್ಕೊಳ್ಳೋಣ. 4-5 ಸತಿ ಚೆನ್ನಾಗಿ ತೊಳ್ಕೊಂಡ್ರೆ ಇಡ್ಲಿ ಬೆಳ್ಳಗೆ ಬರುತ್ತೆ ಅಂತ ನಾನು 2 ಕೂಡ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ. ಇವಾಗ ಇದು ನೆನೆಸ್ಬೇಕು. ನಾವು ಬೆಳಗ್ಗೆ ನೆನೆಸಿದ್ರೆ ಸಾಯಂಕಾಲ ರುಬ್ಬಿ ಬೆಳಗ್ಗೆ ಇಡ್ಲಿ ಆಗುತ್ತೆ, ಮಾರನೇ ದಿನ ಬೆಳಗ್ಗೆ ಇಡ್ಲಿ ಆಗುತ್ತೆ. ಇವಾಗ ನಾನು 2 ಕೂಡ ನೆನೆಸ್ತಾ ಇದ್ದೀನಿ. ಈಗ ಉದ್ದಿನಬೇಳೆ, ಮೊದಲಿಗೆ ನಾವು ಉದ್ದಿನಬೇಳೆ ರುಬ್ಕೊಳ್ಳೋಣ. ನಾನು ಜಾರ್ ತಗೊಂಡಿದ್ದೀನಿ. ಜಾರ್ಗೆ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಉದ್ದಿನಬೇಳೆ ಎಷ್ಟು ನುಣ್ಣಗೆ ರುಬ್ತೀರೋ ಅಷ್ಟು ಚೆನ್ನಾಗಿ ಇಡ್ಲಿ ಬರುತ್ತೆ. ಇದೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ತೀನಿ. ಈಗ ನಾನು ಇದು ರುಬ್ಕೊಂಡು ಬರ್ತೀನಿ. ನುಣ್ಣಗೆ ರುಬ್ಬಬೇಕು, ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಬೇಕು. ನೋಡಿ ಈ ಥರ ನುಣ್ಣಗೆ ರುಬ್ಬಬೇಕು. ಈಗ ಇದಾಗಿದೆ. ನಾನಿದು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಪಾತ್ರೆಗೆ ಹಾಕ್ಕೊಂಡು ಹಾಗೆ ಅಕ್ಕಿ ಕೂಡ ಹಾಕ್ಕೊಂಡು ರುಬ್ಕೊಳ್ತೀನಿ. ಅಕ್ಕಿ ಸ್ವಲ್ಪ ತೆರಿಯಾಗಿದ್ದರೆ ಚೆನ್ನಾಗಿರುತ್ತೆ, ತುಂಬ ನುಣ್ಣಗೆ ಬೇಡ. ಅಕ್ಕಿ ತುಂಬ ನುಣ್ಣಗೆ ರುಬ್ಬೇಡಿ, ಸ್ವಲ್ಪ ತೆರಿಯಾಗಿದ್ದರೆ ಚೆನ್ನಾಗಿರುತ್ತೆ ಇಡ್ಲಿಗೆ. ನೀವು ಬೇಕಾದರೆ ಇಲ್ಲಿ ಸ್ವಲ್ಪ ಅನ್ನ ಹಾಕ್ಕೊಳ್ಬೋದು. ಮಿಕ್ಕಿರುತ್ತಲ್ಲ ಅನ್ನ, ಒಂದು ಅರ್ಧ ಸೌಟಷ್ಟು ಅನ್ನ ಹಾಕ್ಕೊಳ್ಬೋದು. ಅನ್ನ ಹಾಕ್ಕೊಂಡ್ರು ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಅನ್ನ ಹಾಕಿಲ್ಲ, ಬರೀ ಅವಲಕ್ಕಿ ಹಾಕಿದ್ದೀನಿ. ಇದು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ಅಕ್ಕಿ ನೋಡಿ, ಅಕ್ಕಿ ಕೂಡ ನಾನು ರುಬ್ಕೊಂಡಿದ್ದೀನಿ. ತುಂಬ ನುಣ್ಣಗೆ ರುಬ್ಬಿಲ್ಲ, ಸ್ವಲ್ಪ ತೆರಿಯಾಗಿರಲಿ, ಆವಾಗ ಇಡ್ಲಿ ಚೆನ್ನಾಗಿ ಬರುತ್ತೆ. ಹಾಗೆ ಎಲ್ಲ ಕೂಡ ನಾವೇನು ಅಕ್ಕಿ ನೆನೆಸಿರ್ತೀವಲ್ಲ ಅದೆಲ್ಲ ರುಬ್ಕೋಬೇಕು. ನಾನು ಅಕ್ಕಿ ಎಲ್ಲ ರುಬ್ಕೊಂಡಿದ್ದೀನಿ. ಚೆನ್ನಾಗಿ ಹಿಟ್ಟು ನಾವು ಒಂದು 5 ನಿಮಿಷ ಬೀಟ್ ಮಾಡ್ಕೋಬೇಕು. ಈ ಥರ ನೋಡಿ, ಮೊದಲಿಗೆ ನಾವು ಉದ್ದಿನಬೇಳೆ ರುಬ್ಬಿರ್ತೀವಲ್ಲ ಅದು ಕೆಳಗಡೆ ಇರುತ್ತೆ, ಅದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಬೆಚ್ಚಗಿರೋ ಜಾಗದಲ್ಲಿ ಇಟ್ಟರೆ ಸ್ವಲ್ಪ ಉಬ್ಬಿರುತ್ತೆ. ಯಾಕಂದರೆ ಈಗ ತುಂಬಾ ಚಳಿ, ಅದು ಉಬ್ಬಲ್ಲ. ನಾನೇನು ಮಾಡ್ತೀನಿ ಅಂದರೆ ಈ ರುಬ್ಬಿಟ್ಟು ಒಂದು ತಟ್ಟೆ ಮುಚ್ಚಿ ನಾನು ಅವನ್ನಲ್ಲಿ ಇಟ್ಬಿಡ್ತೀನಿ. ಅವನ್ನಲ್ಲಿಟ್ಟರೆ ಬೆಚ್ಚಗಿರುತ್ತೆ ಸ್ವಲ್ಪ ಅಂದ್ಬಿಟ್ಟು. ಈಗ ನಾನು ಬೆಳಗ್ಗೆ ಇದು ತೆಗ್ದಿದ್ದೀನಿ. ನೋಡಿ ಎಷ್ಟು ಫ್ಲಪ್ಪಿ ಆಗಿದೆಯಲ್ವ, ಅಲ್ಲಿ ನೋಡಿ ಹಿಟ್ಟು. ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ತಗೊಂಡು ನಾವು ಉಪ್ಪು ಕಲಿಸ್ಬಿಟ್ಟು ಇಡ್ಲಿ ಹಾಕೋಣ. ಯಾಕಂದರೆ ಉಪ್ಪು ಕಲಸಿಕ್ಬಿಟ್ರೆ ಹಿಟ್ಟು ಒಂಥರ ಆಗಿಬಿಡುತ್ತೆ. ಅದಕ್ಕೆ ನಾನು ಯಾವಾಗಲೂ ಹಿಟ್ಟು ಎಷ್ಟು ಬೇಕೋ ಅಷ್ಟು ತಗೊಂಡು ಉಪ್ಪು ಕಲಿಸ್ತೀನಿ. ನೋಡಿ, ಚೆನ್ನಾಗಿ ನಾನು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಒಂದು 5 ನಿಮಿಷ ಹಾಗೆ ಇಡ್ತೀನಿ. ಅಷ್ಟರಲ್ಲಿ ನಾನು ಚಟ್ನಿ ಮಾಡ್ಕೊಳ್ತೀನಿ. ಕಾಯಿ ನಾನು 1-2 ಹಿಡಿಯಷ್ಟು ಕಾಯಿ ತಗೊಂಡಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ
ಖಾರ ಇದೆ, ಒಂದು 4 ತಗೊಂಡಿದ್ದೀನಿ. ಸ್ವಲ್ಪ ಖಾರ ಇದ್ದರೆ ಆವಾಗ ನೀರು ಹಾಕಿದ್ರೆ ಅದು ನೀರು ಚಟ್ನಿ ಆಗುತ್ತೆ. ಸ್ವಲ್ಪ ಹುಣಸೆಹಣ್ಣು ತಗೊಂಡಿದ್ದೀನಿ, ಮತ್ತು ಸ್ವಲ್ಪ ಶುಂಠಿ ತುರಿದಿರೋದು, ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು 1-2 ಹಿಡಿಯಷ್ಟು ನಾನು ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ, ಕಡಲೆಪಪ್ಪು. ಒಂದೆರಡು ಎಲೆ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ನೀರು ಹಾಕ್ಬಿಟ್ಟು ಇದನ್ನು ರುಬ್ಕೊಂಡು ಬರ್ತೀನಿ. ತುಂಬ ನುಣ್ಣಗೆ ರುಬ್ಬಿಡಿ ಚಟ್ನಿ ಯಾವಾಗಲೂ, ಒಂಚೂರು ತೆರೆಯಾಗಿರಲಿ. ನೋಡಿ, ನಾನು ರುಬ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದು. ಯಾವಾಗಲೂ ಚಟ್ನಿಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆವಾಗ ಚೆನ್ನಾಗಿರುತ್ತೆ. ಇವಾಗ ನಾನು ರುಬ್ಕೊಂಡು ಬಂದಿದ್ದೀನಿ. ಈಗ ಇಡ್ಲಿ ಹಾಕ್ಬಿಡೋಣ. ಇಡ್ಲಿ ಪ್ಲೇಟ್ಗೆ ಎಣ್ಣೆ ಸವರ್ಕೊಂಡು, ಎಣ್ಣೆ ಸವರ್ಕೊಳ್ಳಿ. ಎಲ್ಲ ಪ್ಲೇಟ್ಗಳಿಗೂ ಎಣ್ಣೆ ಸವರ್ಕೋಬೇಕು ನಾವು. ಎಣ್ಣೆ ಸವರ್ಕೊಂಡ್ರೆ ಇಡ್ಲಿ ಹಾಗೆ ಅಂಟ್ಕೊಳ್ಳಲ್ಲ, ಹಾಗೆ ಬರುತ್ತೆ ಚೆನ್ನಾಗಿ. ಈಗ ಹಿಟ್ಟು ಏನಿದೆ ಕಲಸಿಕ್ಕಿದ್ನೆಲ್ಲ ಉಪ್ಪು ಹಾಕ್ಬಿಟ್ಟು ಆ ಹಿಟ್ಟು ಇದಕ್ಕೆ ಇವಾಗ ಇಡ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದು ಸೌಟು ಎಷ್ಟು ತುಂಬುತ್ತೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಇಡ್ಲಿ ಪ್ಲೇಟ್ಗೆ. ನೋಡಿ ಹಾಕ್ಕೊಳ್ತಾ ಇದ್ದೀನಿ ಈಗ. ಎಷ್ಟು ಬೇಕು ಅಷ್ಟು ಇಡ್ಲಿಗಳು ಹಾಕ್ಕೊಳ್ಳಿ. ನಮ್ಮ ಮನೇಲಿ 1 ಟೈಮ್ಗೆ ಹಾಕಿದ್ರೆ ಸಾಕಾಗುತ್ತೆ. 2-3 ಜನ ಇದ್ದರೆ 1 ಟೈಮ್ಗೆ ಸಾಕಾಗುತ್ತೆ, ಒಂದು 4-5 ಪ್ಲೇಟ್ ಇಡ್ಲಿ ಹಾಕಿದ್ರೆ. ಈಗ ನಾನೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಸ್ಟ್ಯಾಂಡ್ಗೆ ಹಾಕ್ಬಿಡ್ತಾಯಿದ್ದೀನಿ. ಇದು ಇಡ್ಲಿ ಸ್ಟ್ಯಾಂಡ್ಗೆ ಹಾಕ್ತಾಯಿದ್ದೀನಿ ಎಲ್ಲನೂ. ನಾನು ಸ್ಟವ್ ಅಂಟಿಸಿ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ. ಇಡ್ಲಿ ಪಾತ್ರೆಗೆ 1 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಈಗ ನೀರು ಬಿಸಿಯಾಗಿದೆ. ಯಾವಾಗಲೂ ಇಡ್ಲಿ ಇಡಬೇಕಾದ್ರೆ ನೀರು ಬಿಸಿ ಆಗಬೇಕು. ನಾನು ಇವಾಗ ನೀರು ಕುದೀತಾ ಇದೆಯಲ್ವಾ, ಈ ಟೈಮಲ್ಲಿ ನಾವೇನು ಇಡ್ಲಿ ಹಾಕಿದ್ವಲ್ಲ ಸ್ಟ್ಯಾಂಡು, ಆ ಇಡ್ಲಿ ಸ್ಟ್ಯಾಂಡು ಒಳಗಡೆ ಇಡ್ತಾಯಿದ್ದೀನಿ. ಇಟ್ಟು ಮೇಲೆ ಲಿಡ್ ಮುಚ್ಚಿ 10-12 ನಿಮಿಷ ಸಾಕು. ಮಿನಿಮಮ್ 10 ನಿಮಿಷನೇ, 10-12 ನಿಮಿಷ ಟೈಮ್ ನೋಡಿಕೊಂಡು ಇಡ್ಲಿ ತೆಗೀರಿ. ನೋಡಿ, ಚಟ್ನಿನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಖಾರ ಇದೆ, ಸ್ವಲ್ಪ ನೀರು ಹಾಕ್ಕೊಂಡ್ರೆ ಅದೇ ನೀರು ಚಟ್ನಿ ಆಗುತ್ತೆ. ಮತ್ತು ಒಗ್ಗರಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ನಾವು ಹೋಟ್ಲಿಗೆ ಹೋದರೆ ನೀರು ಚಟ್ನಿ ಕೊಡ್ತಾರಲ್ಲ ಅದೇ ಥರ ಇರುತ್ತೆ. ನೋಡಿ, ಇಡ್ಲಿ ರೆಡಿ ಆಯಿತು. ನಾನು ಪಾತ್ರೆಯಿಂದ ಆಚೆ ತೆಗೆದಿದ್ದೀನಿ. ಸ್ವಲ್ಪ 1-2 ನಿಮಿಷ ತಣ್ಣಗಾದರೆ ಇಡ್ಲಿಗಳು ಚೆನ್ನಾಗಿ ಬರುತ್ತೆ. ನೋಡಿ, ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಚಳಿ ಟೈಮಲ್ಲಿ ಸ್ವಲ್ಪ ಬೆಚ್ಚಗಿರೋ ಜಾಗದಲ್ಲಿ ಇಡಬೇಕು, ಬಿಸಿಲುಗಾಲದಲ್ಲಿ ಅದೇ ಉಬ್ಬೋಗ್ಬಿಡುತ್ತೆ. ನಾನು ಇಡ್ಲಿ ರೆಡಿಯಾಗಿದೆ, ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಡ್ಲಿ ಪ್ಲೇಟಿಗೆ ತಗೊಂಡು ನಾನು ಚಟ್ನಿನೂ ಹಾಕ್ಕೊಂಡಿದ್ದೀನಿ. ತುಂಬ ಸೂಪರಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ. ನಿಮಗೆ ಈ ಇಡ್ಲಿ ಮತ್ತು ನೀರು ಚಟ್ನಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು. ತುಂಬಾ ಟೇಸ್ಟಿಯಾಗಿತ್ತು ಇಡ್ಲಿ ಚಟ್ನಿ.